ಹಲೋ ನಮಸ್ಕಾರ. ಭಾರತ ದೇಶ ಪದೇ ಪದೇ ಗಾಯಗೊಳ್ತಾನೆ ಇದೆ. ನಿನ್ನೆ ದೆಹಲಿಯ ರೆಡ್ ಫೋರ್ಟ್ ಬಳಿ ಕಾರ್ ಬಾಂಬ್ ಬ್ಲಾಸ್ಟ್ ಆಗಿದೆ. ಸುಮಾರು 8ರಿಂದ 13 ಜನ ಸತ್ತೋಗಿದ್ದಾರೆ. 20ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಚಿಲ್ಲಾಪಿಲ್ಲಿಯಾಗಿ ಛಿದ್ರವಾಗಿ ಬಿದ್ದಂಥ ದೇಹಗಳನ್ನು ನೋಡ್ತಾ ಇದ್ದೆ ನಾನು. ಬಾಂಬ್ ಬ್ಲಾಸ್ಟ್ ಆದಾಗ ಹೀಗೆ ಆಗೋದು, ಪುಡಿ ಆಗಿ ಹೋಗ್ತದೆ ದೇಹಗಳು. ಈಗ ಆ ಬ್ಲಾಸ್ಟ್ ಹಿಂದೆ ಉಗ್ರರ ಕೈವಾಡ ಇದೆಯಾ ಅಥವಾ ಬೇರೆ ಕಾರಣಕ್ಕೆ ಆ ಬ್ಲಾಸ್ಟ್ ಆಗಿದೆಯಾ? ತನಿಖೆ ನಡೀತಾ ಇದೆ. HR 26C7674 ನೋಂದಣಿಯ ಗುರುಗ್ರಾಮದ ಶಾಂತಿನಗರದ ಮೊಹಮ್ಮದ್ ಸಲ್ಮಾನ್ ಎಂಬಾತನ ಹೆಸರಲ್ಲಿರುವ ಕಾರು. ಅವನನ್ನು ಅರೆಸ್ಟ್ ಮಾಡಿದ್ದಾರೆ. ಎನ್ಕ್ವೈರಿ ಟೈಮಲ್ಲಿ ಆತ ಬಹಳ ವರ್ಷಗಳ ಹಿಂದೆ ದೇವೇಂದರ್ ಎಂಬಾತನಿಗೆ ಮಾರಾಟ ಮಾಡಿರುವುದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಈ ದೇವೇಂದರ್ ಸೋನು ಎಂಬಾತನಿಗೆ, ಸೋನು ಪುಲ್ವಾಮದ ತಾರಿಕ್ ಎಂಬಾತನಿಗೆ ಈ ಕಾರನ್ನು ಮಾರಾಟ ಮಾಡಿದ್ದ ಅನ್ನುವಂಥ ಮಾಹಿತಿ ಹೊರಗೆ ಬಂದಿದೆ. ಆರಂಭದಲ್ಲಿ ಮೊಹಮ್ಮದ್ ಸಲ್ಮಾನ್ ಕಾರು ದೇವೇಂದರ್ಗೆ ಮಾರಾಟ ಮಾಡುತ್ತಾನೆ. ಯಾವತ್ತೂ ತಲೆಯಲ್ಲಿ ಇಟ್ಕೊಳ್ಳಿ, ನಿಮ್ಮ ಕಾರನ್ನು ನೀವು ಮಾರಾಟ ಮಾಡಬೇಕಾದ್ರೆ ಮಾರಾಟ ಆಗುವ ಆ ಪ್ರಕ್ರಿಯೆಯಲ್ಲೇ ಡಾಕ್ಯುಮೆಂಟನ್ನು ಚೇಂಜ್ ಮಾಡ್ಕೊಳ್ಳಿ. ಮೊಹಮ್ಮದ್ ಸಲ್ಮಾನಿಂದ ತಾರೀಕ್ವರೆಗೂ ಸುಮಾರು 4 ಕೈಗಳು ಬದಲಾಗ್ತವೆ. ಆದರೂ ಡಾಕ್ಯುಮೆಂಟಲ್ಲಿ ಮೊಹಮ್ಮದ್ ಸಲ್ಮಾನ್ ಹೆಸರಿದೆ. ಇವತ್ತು ಅದೇ ಕಾರ್ ಬ್ಲಾಸ್ಟ್ ಆಗಿದೆ. ಮೊಹಮ್ಮದ್ ಸಲ್ಮಾನ್ ಅರೆಸ್ಟ್ ಆಗಿದ್ದಾನೆ. ಎನ್ಕ್ವೈರಿಲಿ ಆತ ನಿರಪರಾಧಿ, ಆತನಿಗೂ ಈ ಕೃತ್ಯಕ್ಕೂ ಏನು ಸಂಬಂಧ ಇಲ್ಲ ಅಂತಾದರೆ ಹೊರಗೆ ಬರ್ತಾನೆ. ಇಲ್ಲ ಅಂದರೆ ಕತೆ ಮುಗಿದೋಗ್ತದೆ. ಸ್ವಲ್ಪ ಮೈ ಮರಿಬಾರ್ದು ಕೆಲವೊಂದು ವಿಚಾರದಲ್ಲಿ ಅನ್ನೋದಕ್ಕೆ ಈ ವಿಚಾರವನ್ನು ನಾನು ನಿಮಗೆ ಹೇಳಿದೆ. ಇನ್ನು ಈ ಕಾರ್ ಬಾಂಬ್ ಬ್ಲಾಸ್ಟ್ ಹಿಂದೆ ಡಾಕ್ಟರ್ ಉಮರ್ ಎಂಬಾತನ ಹೆಸರು ಕೇಳಿ ಬರ್ತಾ ಇದೆ. ಆತನೇ ಸೂಸೈಡ್ ಬಾಂಬರ್ ಇರ್ಬೋದಾ? ಅಂದರೆ ಆತನೂ ಬ್ಲಾಸ್ಟ್ ಆಗಿ ಹೋಗಿದ್ದಾನೆ. ಆತ ಕಾರ್ ತೊಗೊಂಡು ಬಂದು ಕರೆಕ್ಟಾಗಿ ಸಿಗ್ನಲ್ ಹತ್ರ ನಿಲ್ಲಿಸಿ ಬ್ಲಾಸ್ಟ್ ಮಾಡ್ಕೊಂಡಿದ್ದಾನೆ. ಅಥವಾ ಆ ಸಿಗ್ನಲಿಂದ ಸ್ವಲ್ಪ ದೂರ ಹೋದರೆ ಅಲ್ಲಿ ಜನನೇ ಬೀಡ ಪ್ರದೇಶ, ಸಾವಿರಾರು ಜನ ಓಡಾಡುವಂಥ ಒಂದು ಟೂರಿಸ್ಟ್ ಪ್ಲೇಸು. ಅಲ್ಲಿ ಹೋಗಿ ಕಾರ್ ಬಾಂಬ್ ಬ್ಲಾಸ್ಟ್ ಮಾಡುವಂತಹ ಹುನ್ನಾರ ಮಾಡಿದ್ನ. ಅದಕ್ಕಿಂತ ಮುಂಚಿತವಾಗಿ ಸ್ಫೋಟ ಆಯಿತಾ? ತನಿಖೆ ನಡೀತಾ ಇದೆ. ಈ ಸ್ಫೋಟ ಸಂಭವಿಸಿರೋದು ದೆಹಲಿಯ ಕೆಂಪುಕೋಟೆ ರೆಡ್ ಫೋರ್ಟ್ ಬಳಿಯ ಲಾಲ್ ಕಿಲಾ ಮೆಟ್ರೋ ನಿಲ್ದಾಣದ ಗೇಟ್ ನಂಬರ್ 1 ಹತ್ತಿರ ನಿನ್ನೆ ಸಂಜೆ 6:52ಕ್ಕೆ ಸರಿಯಾಗಿ ಹುಂಡೈ i20 ಕಾರ್ ನಿಲ್ಲಿಸಿ ಸ್ಫೋಟ ಮಾಡಲಾಗಿದೆ. ಈ ಬಾಂಬ್ ಬ್ಲಾಸ್ಟಲ್ಲಿ 8ರಿಂದ 13 ಜನ ಸತ್ತೋಗಿದ್ದಾರೆ. ಅಲ್ಲಿ ಅಕ್ಕಪಕ್ಕ ಇದ್ದಂಥ 3-4 ವಾಹನಗಳು ಬೆಂಕಿಗೆ ಆಹುತಿಯಾಗಿದೆ. ಗೃಹ ಸಚಿವ ಅಮಿತ್ ಶಾ ಸ್ಥಳಕ್ಕೆ ಭೇಟಿ ಕೊಟ್ಟರು. NSG, NIA, ಫೋರೆನ್ಸಿಕ್ ತಂಡಗಳು ಸ್ಥಳದಲ್ಲಿ ಬೀಡು ಬಿಟ್ಟಿದೆ, ತನಿಖೆಯನ್ನು ನಡೆಸ್ತಾ ಇದೆ. CCTV ಫುಟೇಜನ್ನು ಪರಿಶೀಲನೆ ಮಾಡಿದ್ದಾರೆ. i20 ಕಾರಿನ ಮಾಹಿತಿ ಸಿಕ್ಕಿದೆ. ಆ ಮಾಹಿತಿ ಆಧಾರದಲ್ಲಿ ಒಂದಿಷ್ಟು ಜನನ ಅರೆಸ್ಟ್ ಕೂಡ ಮಾಡಿದ್ದಾರೆ. ಈ ಸ್ಫೋಟದ ಹಿಂದೆ ಬಾಂಬ್ ಇದೆಯಾ, CNG ಸಿಲಿಂಡರ್ ಇದೆಯಾ ಅಥವಾ IED ಇದೆಯಾ ಇನ್ನೂ ದೃಢಪಟ್ಟಿಲ್ಲ, ಗೊತ್ತಾಗಲ್ಲ. ಅವೆಲ್ಲ ಎನ್ಕ್ವೈರಿಯಿಂದ ಗೊತ್ತಾಗಬೇಕು. ಇನ್ನು ಈ ಘಟನೆಯ ನಂತರ ದೆಹಲಿ, ಮುಂಬೈ, ಉತ್ತರ ಪ್ರದೇಶ, ಬೆಂಗಳೂರು ಸೇರಿದಾಗೆ ದೇಶಾದ್ಯಂತ ಹೈ ಅಲರ್ಟನ್ನು ಘೋಷಿಸಲಾಗಿದೆ. ನಿನ್ನೆಯ ದೆಹಲಿಯ ಘಟನೆ 2005ರ ಪಹರ್ಗಂಜ್ ಮತ್ತು ಸರೋಜಿನಿ ನಗರ್ ಸ್ಫೋಟಗಳು. ಅಂದರೆ ಸುಮಾರು 62 ಜನರು ಈ ಸ್ಫೋಟದಲ್ಲಿ ಸಾವಿಗೀಡಾಗಿದ್ದರು, ದುರಂತವಾಗಿ ಸಾವನ್ನಪ್ಪಿದ್ರು. ಆ ಘಟನೆಯ ಹಳೆಯ ಗಾಯಗಳನ್ನು ಮತ್ತೆ ನೆನಪಿಗೆ ತಂದಿದೆ. ನಿನ್ನೆಯ ದಾಳಿಯ ಹಿಂದೆ ಜೈಷ್ ಇ ಮೊಹಮ್ಮದ್ ಕೈವಾಡ ಇದೆ. ಜೈಷ್ ಇ ಮೊಹಮ್ಮದ್ದೇ ಸತತವಾಗಿ ಭಾರತದ ಮೇಲೆ ಈ ಥರದ ಸುಸೈಡ್ ಬಾಂಬ್ ಅಟ್ಯಾಕ್ಗಳನ್ನು ಮಾಡ್ತಾ ಇದೆ ಅನ್ನುವಂಥ ಅನುಮಾನ ಬಂದಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಡಾಕ್ಟರ್ ಉಮರ್ ಎಂಬಾತನನ್ನು ಸಸ್ಪೆಕ್ಟ್ ಮಾಡಿ ಆತನ ಕುಟುಂಬದವರನ್ನು ಅರೆಸ್ಟ್ ಮಾಡಿ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಡಾಕ್ಟರ್ ಉಮರ್ ಸತ್ತೋಗಿದೆ, ಅವನೇ ಸುಸೈಡ್ ಬಾಂಬರ್ ಅನ್ನುವಂಥ ಡೌಟ್ ಇರೋದು. ನಿಮಗೆ ಮೊನ್ನೆ ಪಹಲ್ಗಾಮ್ ದುರಂತ ನೆನಪಿರ್ಬೋದು. ಕೇವಲ ಹಿಂದೂಗಳನ್ನು ಟಾರ್ಗೆಟ್ ಮಾಡಿ ಸುಮಾರು 28 ಜನರನ್ನು ಶೂಟೌಟ್ ಮಾಡಿ ಕೊಲ್ತಾರೆ. ಜೈಷ್ ಇ ಮೊಹಮ್ಮದ್ ಈ ದಾಳಿಯ ಹೊಣೆಯನ್ನು ಹೊತ್ಕೊಳ್ಳುತ್ತೆ. ಇದರ ಬೆನ್ನಿಗೆ ಆಪರೇಷನ್ ಸಿಂಧೂರ್ ಮಾಡುತ್ತೆ ಭಾರತ. ಉಗ್ರರ ನೆಲೆ ಇರುವಂತಹ ಪಾಕಿಸ್ತಾನದ ಪ್ರದೇಶಗಳ ಮೇಲೆ ಮಿಸೈಲ್ ಅಟ್ಯಾಕ್ ಮಾಡುತ್ತೆ, ಬಾಂಬ್ ದಾಳಿಗಳನ್ನು ನಡೆಸುತ್ತೆ. ಈ ದಾಳಿಯಲ್ಲಿ ಜೈಷ್ ಇ ಮೊಹಮ್ಮದ್ ಸಂಘಟನೆಯ ಉಗ್ರ ಮಸೂದ್ ಅಜರ್ನ ಅಣ್ಣ, ಜೈಷ್ ಇ ಮೊಹಮ್ಮದ್ನ ಸರ್ವೋಚ್ಚ ಕಮಾಂಡರ್ ಅಬ್ದುಲ್ ರೌಫ್ ಅಜರ್ ಸತ್ ಹೋದ ಅನ್ನುವಂಥ ಮಾಹಿತಿ ಆ ಸಂದರ್ಭದಲ್ಲಿ ನಮಗೆಲ್ಲ ಸಿಕ್ಕಿತ್ತು. ಅದನ್ನು ಜೈಷ್ ಇ ಮೊಹಮ್ಮದ್ ಆಗಲಿ ಮೌಲಾನಾ ಮಸೂದ್ ಅಜರ್ ಅದರ ಸ್ಥಾಪಕ ಆಗಲಿ ನಿರಾಕರಿಸಕ್ಕೆ ಹೋಗಲಿಲ್ಲ. ಈಗ ಈ ದಾಳಿ ಏನು ದೆಹಲಿಯ ರೆಡ್ ಫೋರ್ಟ್ನಲ್ಲಿ ನಡೆದಿದ್ದಿಲ್ಲ ದಾಳಿ, ಅದು ಅಬ್ದುಲ್ ರೌಫ್ ಅಜರ್ನ ಹತ್ಯೆಗೆ ರಿವೆಂಜ್ ಅಂತ ಹೇಳಲಾಗ್ತಾಯಿದೆ. ಹಾಗೆ ಜೈಷ್ ಇ ಮೊಹಮ್ಮದ್ ಇಸ್ಲಾಮಿಕ್ ಉಗ್ರ ಸಂಘಟನೆ ಜಮ್ಮು ಕಾಶ್ಮೀರವನ್ನು ಭಾರತದಿಂದ ಪ್ರತ್ಯೇಕಗೊಳಿಸಿ ಪಾಕಿಸ್ತಾನಕ್ಕೆ ಸೇರಿಸುವ ಉದ್ದೇಶ ಹೊಂದಿರುವಂಥ ಒಂದು ಸಂಘಟನೆ. ದಿಯೋಬಂದಿ ಜಿಹಾದಿ ಚಳವಳಿಯಿಂದ ಹುಟ್ಟಿದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿಷೇಧವಾಗಿದೆ. ಇಸ್ವಿ 2000ರಲ್ಲಿ ಮೌಲಾನಾ ಮಸೂದ್ ಅಜರ್ ಇದನ್ನು ಸ್ಥಾಪನೆ ಮಾಡ್ತಾನೆ. ಇದಕ್ಕೂ ಮುನ್ನ ಈತನನ್ನು ಭಾರತ ಸರ್ಕಾರ ಅರೆಸ್ಟ್ ಮಾಡಿರುತ್ತೆ.
1996ರಲ್ಲಿ IC-814 ಫ್ಲೈಟ್ ಹೈಜಾಕ್ ಮಾಡಿ ಭಾರತದ ಯಾತ್ರಿಗಳನ್ನೆಲ್ಲ ಒತ್ತೆಯಾಳಾಗಿಟ್ಟುಕೊಂಡು ಸರ್ಕಾರವನ್ನು ಬೆದರಿಸಿ ಅವರನ್ನು ಬಿಡುಗಡೆಗೊಳಿಸಿ ತಾವು ಬಿಡುಗಡೆ ಆಗ್ತಾರೆ. ಒಟ್ಟು 3 ಜನ ಟೆರರಿಸ್ಟ್ಗಳ ಹೊತ್ತು ಬಿಡುಗಡೆ ಆಗ್ತಾರೆ. 2001ರಲ್ಲಿ ತೆಹ್ರೀಕ್ ಉಲ್ ಫುರ್ಖಾನ್, 2003ರಲ್ಲಿ ಖುದ್ದಾಮ್-ಉಲ್ ಇಸ್ಲಾಂ ಮತ್ತು ಅಲ್ ರಹ್ಮತ್ ಟ್ರಸ್ಟ್ ಅಂತ ಹೇಳ್ಬಿಟ್ಟು ಈ ಸಂಘಟನೆಗೆ ಮರುನಾಮಕರಣವನ್ನು ಮಾಡ್ಕೊಂಡಿರ್ತಾರೆ. ಜೈಷ್-ಇ-ಮೊಹಮ್ಮದ್ ಇಸ್ಲಾಮಿಕ್ ಉಗ್ರ ಸಂಘಟನೆ ಕಾಶ್ಮೀರದಲ್ಲಿ ಗೆರಿಲ್ಲಾ ಸುಸೈಡ್ ಬಾಂಬ್ ತರಬೇತಿಯನ್ನು ಪಡೆಯುತ್ತೆ. ತಾಲಿಬಾನ್, ಅಲ್ ಖೈದಾ, ಲಷ್ಕರ್-ಇ-ತೈಬಾ, ಹಿಜ್ಬುಲ್ ಮುಜಾಹಿದ್ದೀನ್, ಇಂಡಿಯನ್ ಮುಜಾಹಿದ್ದೀನ್ ಜೊತೆಗೆ ಮೈತ್ರಿಯನ್ನು ಹೊಂದಿದೆ. ಬಹವಾಲ್ಪುರ್ನಲ್ಲಿ 6.5 ಎಕರೆ ಕಾಂಪ್ಲೆಕ್ಸ್ ಇದೆ. ಅಫ್ಘಾನಿಸ್ತಾನದ ನಂಗರ್ ಕ್ಯಾಂಪ್ಗಳಲ್ಲಿ ಇವರು ಬೀಡು ಬಿಟ್ಟಿದ್ದಾರೆ. ಅಲ್ ಕಲಾಂ, ಆಯಿಷತುಲ್ ಬಿನತ್ ಪತ್ರಿಕೆಗಳು, ಟೆಲಿಗ್ರಾಮ್ ಚಾನಲ್ಗಳು ತಮ್ಮ ಪ್ರಚಾರಕ್ಕೋಸ್ಕರ ಇಟ್ಕೊಂಡಿದ್ದಾರೆ. ಇಸ್ವಿ 2000ರಲ್ಲಿ ಕಾಶ್ಮೀರದ ಮೊದಲ ಸುಸೈಡ್ ಬಾಂಬ್, ಇದರಲ್ಲಿ 5 ಜನ ಸೈನಿಕರು ಸಾವನ್ನಪ್ತಾರೆ. 2001ರಲ್ಲಿ ಜಮ್ಮು ಕಾಶ್ಮೀರದ ವಿಧಾನಸಭೆಯ ದಾಳಿಯಲ್ಲಿ 38 ಜನರನ್ನು ಕೊಲ್ತಾರೆ. ಇದರಲ್ಲಿ 9 ಜನ ಸತ್ತೋಗ್ತಾರೆ, ಅದು ನಿಮಗೆ ಗೊತ್ತೇ ಇದೆ. ಇನ್ನು 2016ರಲ್ಲಿ ಪಠಾಣ್ಕೋಟ್ ದಾಳಿಯಲ್ಲಿ 7 ಜನ, ಉರಿಯಲ್ಲಿ 19 ಜನ, 2019ರಲ್ಲಿ ಪುಲ್ವಾಮಾದಲ್ಲಿ 40 ಜನ CRPF ಯೋಧರನ್ನು ಬಾಂಬ್ ಬ್ಲಾಸ್ಟ್ ಮೂಲಕ ಇವರು ಕೊಲ್ತಾರೆ. UN 2001ರಲ್ಲಿ, ಪಾಕಿಸ್ತಾನ 2002ರಲ್ಲಿ, ಭಾರತ, US, UK ಇತರ ದೇಶಗಳು ಈ ಸಂಘಟನೆಯನ್ನು ನಿಷೇಧ ಮಾಡಿದೆ. ಇವರ ಖುದ್ದಾಮ್-ಉಲ್ ಇಸ್ಲಾಂ, ಅಲ್ ಅಖ್ತರ್ ಟ್ರಸ್ಟ್ ಸಹ ನಿಷೇಧಗೊಂಡಿದೆ. ಅಬ್ದುಲ್ ರೌಫ್ ಅಜಾರ್ ಅಂತ ಹೇಳ್ಬಿಟ್ಟು ಮಸೂದ್ ಅಜಾರ್ನ ತಮ್ಮ, ಆಪರೇಷನ್ ಸಿಂಧೂರ್ನಲ್ಲೇ ಈತನನ್ನು ಕೊಲ್ಲಲಾಗಿದೆ ಅಂತ ಹೇಳ್ಬಿಟ್ಟು ಭಾರತ ಹೇಳ್ಕೊಳ್ಳುತ್ತೆ. ಅದಕ್ಕೆ ರಿವೆಂಜ್ ಆಗಿ ರೆಡ್ ಫೋರ್ಟ್ ದಾಳಿಯನ್ನು ಜೈಷ್-ಇ-ಮೊಹಮ್ಮದ್ ಮಾಡಿರ್ಬೋದು. ಆದರೆ ಜೈಷ್-ಇ-ಮೊಹಮ್ಮದ್ ಸಂಘಟನೆಯ ಮೂಲ ಉದ್ದೇಶ ಕಾಶ್ಮೀರವನ್ನು ಭಾರತದಿಂದ ಪ್ರತ್ಯೇಕಗೊಳಿಸುವುದು. ಅದಕ್ಕೋಸ್ಕರ ಈ ಸಂಘಟನೆ ಹುಟ್ಕೊಂಡಿರೋದು. ಮಸೂದ್ ಅಜಾರ್, ಹಫೀಜ್ ಸಯ್ಯದ್ ಇವರೆಲ್ಲ ಇದಾರಲ್ಲ, ಏನು ಲಷ್ಕರ್-ಇ-ತೈಬಾ, ಇವರೆಲ್ಲರೂ ಕೂಡ ಒಂದು ಟೈಅಪ್ ಮಾಡಿಕೊಂಡು ಭಾರತದ ಮೇಲೆ ಸಂಘಟಿತ ದಾಳಿಯನ್ನು ಮಾಡ್ತಾನೆ ಬಂದಿದ್ದಾರೆ. ಈ ಹಂತದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಇನ್ನಿತರ ಕಡೆ ಒಂದಿಷ್ಟು ಚರ್ಚೆಗಳು. ಇವತ್ತು ಬಿಹಾರದ 2ನೇ ಹಂತದ ಚುನಾವಣೆ ನಡೀತಾ ಇದೆ. ಎಲೆಕ್ಷನ್ ಬಂದಾಗ ಭಾರತದಲ್ಲಿ ಬಾಂಬ್ ಬ್ಲಾಸ್ಟ್ಗಳಾಗ್ತವೆ. ಪುಲ್ವಾಮಾ 2019ರ ಲೋಕಸಭೆ ಚುನಾವಣೆ, ಅವತ್ತು ಬಾಂಬ್ ಬ್ಲಾಸ್ಟ್ ಆಯಿತು. ಅದಾದ ಮೇಲೆ ಈಗ ಬಿಹಾರ ಚುನಾವಣೆಯ ಹೊತ್ತು ಈಗ ಬಾಂಬ್ ಬ್ಲಾಸ್ಟ್ ಆಗಿದೆ. ಇದರ ಹಿಂದೆ ರಾಜಕೀಯ ಹುನ್ನಾರಗಳಿದ್ದಾವೆ ಅಂತ ಹೇಳ್ಬಿಟ್ಟು ಸಾಮಾಜಿಕ ಜಾಲತಾಣದಲ್ಲಿ ತೌಡನ್ನು ಕೊಡ್ತಾ ಇದ್ದಾರೆ. 2004ರಿಂದ 2014, 2014ರಿಂದ 2024 ಅಂದರೆ 25 ಇಲ್ಲಿವರೆಗೂ ಕಾಂಗ್ರೆಸ್ ಆಡಳಿತದ 10 ವರ್ಷ, BJP ಆಡಳಿತದ 10 ವರ್ಷ, ಯಾವ ಕಾಲದಲ್ಲಿ ಎಷ್ಟು ಬಾಂಬ್ ಸ್ಫೋಟಗಳಾಗಿದ್ದಾವೆ, ಕೆಲವು ನಕ್ಸಲ್ ಕೃತ್ಯಗಳನ್ನು ಹೊರತುಪಡಿಸಿ ಅದರ ವಿವರಣೆಯನ್ನು ನಾನು ನಿಮ್ಮ ಮುಂದೆ ಇಡಬೇಕಂತಿದ್ದೀನಿ. ನೋಡಿ, 2004-2014 ಕಾಂಗ್ರೆಸ್ ಆಡಳಿತದ ಸಂದರ್ಭದಲ್ಲಿ ನಡೆದ ಪ್ರಮುಖ ಭಯೋತ್ಪಾದಕ ಕೃತ್ಯಗಳು ಮತ್ತು ಬಾಂಬ್ ಸ್ಫೋಟಗಳ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. 2005ರ ದೆಹಲಿ ಸೀರಿಯಲ್ ಬ್ಲಾಸ್ಟ್ಗಳು. ದೆಹಲಿ ನಗರದಲ್ಲಿ ನಡೆದ ಬಲಿಷ್ಠ ಸ್ಫೋಟಗಳಲ್ಲಿ ಸುಮಾರು 70ಕ್ಕೂ ಹೆಚ್ಚು ಜನರು ಮೃತಪಡ್ತಾರೆ. 2006ರ ಮುಂಬೈ ರೈಲು ಬಾಂಬ್ ಬ್ಲಾಸ್ಟ್. ಮುಂಬೈನ ಸಂಚಾರ ರೈಲುಗಳಲ್ಲಿ ಸಂಭವಿಸಿದ ಸ್ಫೋಟಗಳಲ್ಲಿ 200ಕ್ಕೂ ಹೆಚ್ಚು ಮಂದಿ ಮೃತಪಡ್ತಾರೆ. 2007ರ ಸಂಜೋತಾ ಎಕ್ಸ್ಪ್ರೆಸ್ ಬಾಂಬ್ ಬ್ಲಾಸ್ಟ್, ಹರಿಯಾಣ. ಸಾಧ್ವಿ ಪ್ರಜ್ಞಾ ಸಿಂಗ್ ಪಾತ್ರ ವಹಿಸಿದಂತಹ ಭಾಳ ದೊಡ್ಡ ಬಾಂಬ್ ಬ್ಲಾಸ್ಟ್ ಇದು. ಇದರಲ್ಲಿ ಸುಮಾರು 70 ಜನರು ಮೃತ್ಯುಗೀಡಾಗ್ತಾರೆ. 2008ರ ರಾಜಸ್ಥಾನ ಜೈಪುರ ಬ್ಲಾಸ್ಟ್, ಇದರಲ್ಲಿ 71 ಮಂದಿ. 2008ರ ಬೆಂಗಳೂರು ಸೀರಿಯಲ್ ಬಾಂಬ್ ಸ್ಫೋಟ, ಇಲ್ಲಿ ನಡೆದಂತಹ 8 ಸ್ಫೋಟಗಳಲ್ಲಿ ಒಬ್ಬರು ತೀರ್ಕೋತಾರೆ. 2010ರ ವಾರಣಾಸಿ ಬಾಂಬ್ ಸ್ಫೋಟ, 28 ಜನ ದುರಂತವಾಗಿ ಸಾವನ್ನಪ್ತಾರೆ. 2011ರ ಮುಂಬೈ ಸ್ಫೋಟ, ಒಟ್ಟು 3 ಸ್ಫೋಟ, 27 ಮಂದಿ ಸಾವಿಗೀಡಾಗ್ತಾರೆ. 2004ರಿಂದ 2014ರವರೆಗೆ ಸುಮಾರು 7217 ಭಯೋತ್ಪಾದಕ ಘಟನೆಗಳು ನಡೆದವು. ಈ ಅವಧಿಯಲ್ಲಿ ಸುಮಾರು 1770 ಜನ ಭಯೋತ್ಪಾದಕರ ಕೈಯಲ್ಲಿ ಮೃತಪಟ್ಟಿದ್ದಾರೆ. ಇದರಲ್ಲಿ ಹಲವು ಬಾಂಬ್ ಸ್ಫೋಟಗಳು, ರೈಲು ಸ್ಫೋಟಗಳು, ವಿವಿಧ ದಾಳಿಗಳು ಸೇರಿದ್ದಾವೆ. ಇನ್ನು ಈ ಕೃತ್ಯದಲ್ಲಿ ಲಷ್ಕರ್-ಇ-ತೈಬಾ, ಜೈಷ್-ಇ-ಮೊಹಮ್ಮದ್, ಇಂಡಿಯನ್ ಮುಜಾಹಿದ್ದೀನ್ ಹಾಗೂ ಹಿಂದುತ್ವದ ಒಂದೆರಡು ಗುಂಪುಗಳು ಭಾಗವಹಿಸಿದ್ವು. ಇನ್ನು 2014ರ ನಂತರ BJP ಆಡಳಿತದಲ್ಲಿ ನಡೆದ ಪ್ರಮುಖ ಭಯೋತ್ಪಾದಕ ಕೃತ್ಯಗಳು ಮತ್ತು ಬಾಂಬ್ ಸ್ಫೋಟಗಳನ್ನು ನಾವು ನೋಡೋದಾದರೆ, ಏಪ್ರಿಲ್ 25 ಜಾರ್ಖಂಡ್ನ ಮತದಾನದ ಸಮಯದಲ್ಲಿ ಸ್ಫೋಟ ಆಗ್ತದೆ. 8 ಜನ ಸಾವನ್ನಪ್ತಾರೆ, 4ರಿಂದ 5 ಜನಕ್ಕೆ ಗಾಯಗಳಾಗ್ತವೆ. ಏಪ್ರಿಲ್ 28 ಜಮ್ಮು ಕಾಶ್ಮೀರದ ಬುದ್ಗಾಮ್ ಜಿಲ್ಲೆ ನ್ಯಾಷನಲ್ ಕಾನ್ಫರೆನ್ಸ್ ರ್ಯಾಲಿಯಲ್ಲಿ ಸ್ಫೋಟ ಆಗ್ತದೆ, ಸುಮಾರು 18 ಜನ ಗಾಯಗೊಳ್ತಾರೆ. ಮೇ 1, 2014 ಚೆನ್ನೈ ರೈಲಿನಲ್ಲಿ ಬಾಂಬ್ ಸ್ಫೋಟ ಆಗುತ್ತೆ, ಒಬ್ಬರು ಸಾವನ್ನಪ್ತಾರೆ, 14 ಜನ ಗಾಯಗೊಳ್ತಾರೆ. 2014 ಡಿಸೆಂಬರ್ 28ನೇ ತಾರೀಕು ಬೆಂಗಳೂರಿನಲ್ಲಿ ನಡೆದಂತಹ ಬಾಂಬ್ ಸ್ಫೋಟದಲ್ಲಿ ಒಬ್ಬರು ಸಾವನ್ನಪ್ತಾರೆ, 5 ಜನ ಗಾಯಗೊಳ್ತಾರೆ. ಇನ್ನು 2015 ಮಾರ್ಚ್ 20ನೇ ತಾರೀಕು ಜಮ್ಮುವಿನ ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ನಡೆದು 6 ಜನ ಸಾವನ್ನಪ್ತಾರೆ, 10 ಜನ ಗಾಯಗೊಳ್ತಾರೆ. ಇನ್ನು 2016 ಜನವರಿ 2ನೇ ತಾರೀಕು ಪಠಾಣ್ಕೋಟ್ ಏರ್ ಫೋರ್ಸ್ ಸ್ಟೇಷನ್ ಮೇಲೆ ನಡೆದಂಥ ದಾಳಿಯಲ್ಲಿ
7 ಜನ ಸಾವನ್ನಪ್ತಾರೆ. ಜೈಷ್ ಇ ಮೊಹಮ್ಮದ್ ಉಗ್ರ ಸಂಘಟನೆ ಈ ಕೃತ್ಯದ ಹೊಣೆಯನ್ನು ಹೊತ್ಕೊಳ್ಳುತ್ತೆ. ಇನ್ನು ಜೂನ್ 25, 2016 ಜಮ್ಮು ಕಾಶ್ಮೀರದ ಪಂಪೋರ್ನಲ್ಲಿ ನಡೆದಂಥ ದಾಳಿ 8 ಜನ ಸಾವನ್ನಪ್ತಾರೆ, 22 ಜನ ಗಾಯಗೊಳ್ತಾರೆ. ಇನ್ನು 2016 ಜುಲೈ 27ನೇ ತಾರೀಕು ಪಂಜಾಬಿನ ಗುರುದಾಸ್ಪುರ ಜಿಲ್ಲೆಯ ದೀನನಗರದಲ್ಲಿ ನಡೆದಂಥ ದಾಳಿಯಲ್ಲಿ 10 ಜನ ಸಾವನ್ನಪ್ತಾರೆ, 15 ಜನ ಗಾಯಗೊಳ್ತಾರೆ. ಇನ್ನು 2016 ಸೆಪ್ಟೆಂಬರ್ 18ನೇ ತಾರೀಕು ಜಮ್ಮು ಕಾಶ್ಮೀರದ ಉರಿ ಆರ್ಮಿ ಕ್ಯಾಂಪ್ ಮೇಲೆ ನಡೆದಂಥ ದಾಳಿ, ಭಾರತ ನಡೆಸಿದಂತಹ ಸರ್ಜಿಕಲ್ ಸ್ಟ್ರೈಕ್ಗೆ ಪ್ರತಿಕ್ರಿಯೆಯಾಗಿ ನಡೆದಂಥ ಈ ದಾಳಿಯಲ್ಲಿ 23 ಜನ ಸಾವನ್ನಪ್ತಾರೆ, 8 ಜನ ಗಾಯಗೊಳ್ಳುತ್ತಾರೆ. ಜೈಷ್ ಇ ಮೊಹಮ್ಮದ್ ಈ ದಾಳಿಯ ಹೊಣೆಯನ್ನು ಹೊತ್ಕೊಳ್ಳುತ್ತೆ. 2016 ನವೆಂಬರ್ 29 ಜಮ್ಮು ಮತ್ತು ಕಾಶ್ಮೀರದ ನಾಗ್ರೋಟಾ ಆರ್ಮಿ ಬೇಸ್ ಮೇಲೆ ದಾಳಿ ನಡೆಯುತ್ತೆ, 10 ಜನ ಸಾವಿಗೀಡಾಗ್ತಾರೆ. 2017 ಮಾರ್ಚ್ 7ನೇ ತಾರೀಕು ಭೋಪಾಲ್ ರೈಲಿನಲ್ಲಿ ಬಾಂಬ್ ಸ್ಫೋಟ ಆಗುತ್ತೆ, 10 ಜನ ಸಾವನ್ನಪ್ತಾರೆ. 2017 ಜುಲೈ 11ರಂದು ಜಮ್ಮು ಮತ್ತು ಕಾಶ್ಮೀರದ ಅನಂತ್ನಾಗ್ ಅಮರ್ನಾಥ್ ಯಾತ್ರೆಯ ಮೇಲೆ ದಾಳಿ ನಡೆದು 8 ಜನ ಸಾವನ್ನಪ್ತಾರೆ, 18 ಜನ ಗಾಯಗೊಳ್ತಾರೆ. 2018 ಫೆಬ್ರವರಿ 10 ಜಮ್ಮು ಮತ್ತು ಕಾಶ್ಮೀರದ ಸುಂಜುವಾನ್ನಲ್ಲಿ ನಡೆದಂಥ ದಾಳಿಯಲ್ಲಿ 11 ಜನ ಗಾಯಗೊಳ್ತಾರೆ, 11 ಜನ ಸಾವನ್ನಪ್ತಾರೆ. ಜೈಷ್ ಇ ಮೊಹಮ್ಮದ್ ಈ ದಾಳಿಯ ಹೊಣೆಯನ್ನು ಹೊತ್ಕೊಳ್ಳುತ್ತೆ. 2019 ಮಾರ್ಚ್ 7ನೇ ತಾರೀಕು ಜಮ್ಮು ಬಸ್ ಸ್ಟ್ಯಾಂಡ್ನಲ್ಲಿ ಗ್ರೆನೇಡ್ ಸ್ಫೋಟ ಆಗುತ್ತೆ, 3 ಜನ ಸಾವನ್ನಪ್ತಾರೆ, 35 ಜನ ಗಾಯಗೊಳ್ಳುತ್ತಾರೆ. 2019 ಫೆಬ್ರವರಿ 14ನೇ ತಾರೀಕು ಲೋಕಸಭೆ ಚುನಾವಣೆಯ ಸಂದರ್ಭ ಪುಲ್ವಾಮಾ ದಾಳಿ, ಜಮ್ಮು ಮತ್ತು ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯ ಲೇತಪೋರದಲ್ಲಿ ನಡೆದಂಥ ಭಯಾನಕ ದಾಳಿಯಲ್ಲಿ CRPF ಕನ್ವಾಯ್ ಮೇಲೆ ಸೂಸೈಡ್ ಕಾರ್ ಬಾಂಬ್ ದಾಳಿ ನಡೆಯುತ್ತೆ. ಸುಮಾರು 300 kg ಸ್ಫೋಟಗಳು, 40 ಜನ CRPF ಸಿಬ್ಬಂದಿ ಸೇರಿ ಒಬ್ಬ ಸೂಸೈಡ್ ಬಾಂಬರ್ ಈ ದಾಳಿಯಲ್ಲಿ ಸಾವನ್ನಪ್ತಾನೆ, ಒಟ್ಟು 35 ಜನ ಗಾಯಗೊಳ್ಳುತ್ತಾರೆ. ಜೈಷ್ ಇ ಮೊಹಮ್ಮದ್ ಸಂಘಟನೆಯ ಆದಿಲ್ ಅಹ್ಮದ್ ದಾರ್ ಸೂಸೈಡ್ ಬಾಂಬರ್ ಆಗಿರ್ತಾನೆ. ಇನ್ನು 2023 ಜಮ್ಮು ಮತ್ತು ಕಾಶ್ಮೀರದ ರಾಜೌರಿ, ಇದು ಜನವರಿ ತಿಂಗಳಲ್ಲಿ ನಡೆದಂಥ ದಾಳಿ, ಈ ದಾಳಿಯಲ್ಲಿ 7 ಜನ ಸಾವನ್ನಪ್ತಾರೆ, 12 ಜನ ಗಾಯಗೊಳ್ಳುತ್ತಾರೆ. ಇದಾದಮೇಲೆ ಬೆಂಗಳೂರಿನ ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ, ಯಾರು ಸಾವಿಗೀಡಾಗಲ್ಲ, 9 ಜನ ಗಾಯಗೊಳ್ಳುತ್ತಾರೆ. 2024 ಮಾರ್ಚ್ 1ನೇ ತಾರೀಕು ನಡೆದಂಥ ಘಟನೆ. ಇದೇ 2024 ಜೂನ್ 9ನೇ ತಾರೀಕು ಜಮ್ಮು ಮತ್ತು ಕಾಶ್ಮೀರದ ರೀಸಿಯಲ್ಲಿ ತೀರ್ಥಯಾತ್ರೆಯ ಬಸ್ ಮೇಲೆ ದಾಳಿಯಾಗುತ್ತೆ, 9 ಜನ ಸಾವಿಗೀಡಾಗ್ತಾರೆ, 41 ಜನ ಗಾಯಗೊಳ್ಳುತ್ತಾರೆ. ದಿ ರೆಸಿಸ್ಟೆನ್ಸ್ ಫ್ರಂಟ್ ಲಷ್ಕರ್ ಇ ತೈಬಾ ಸಂಬಂಧಿತ ಸಂಘಟನೆ ಈ ದಾಳಿಯ ಹೊಣೆಯನ್ನು ಹೊತ್ಕೊಳ್ಳುತ್ತೆ. 2025 ಏಪ್ರಿಲ್ 22 ಜಮ್ಮು ಮತ್ತು ಕಾಶ್ಮೀರದ ಪಾಲ್ಗಾಮ್, ಇದರ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಪ್ರವಾಸಿಗರ ಮೇಲೆ ದಾಳಿಯಾಗುತ್ತೆ, 26 ಜನ ಪ್ರವಾಸಿಗರನ್ನು ಭಯಾನಕವಾಗಿ ಶೂಟೌಟ್ ಮಾಡಿ ಕೊಲೆ ಮಾಡ್ತಾರೆ. ದಿ ರೆಸಿಸ್ಟೆನ್ಸ್ ಫ್ರಂಟ್ ಅಂದರೆ ಲಷ್ಕರ್ ಇ ತೈಬಾಕ್ಕೆ ಸಂಬಂಧಪಟ್ಟಂಥ ಒಂದು ಸಂಘಟನೆ ಈ ದಾಳಿಯ ಹೊಣೆಯನ್ನು ಹೊತ್ಕೊಳ್ಳುತ್ತೆ. ಇದೀಗ ನವೆಂಬರ್ 10 ಆದರೆ ನಿನ್ನೆ ನವದೆಹಲಿಯ ರೆಡ್ ಫೋರ್ಟ್ ಬಳಿ ಬಾಂಬ್ ಸ್ಫೋಟ ಆಗಿದೆ, 8 ಜನ ಸಾವನ್ನಪ್ಪಿದ್ದಾರೆ, 30 ಜನ ಗಾಯಗೊಂಡಿದ್ದಾರೆ. ಈ ದಾಳಿಯ ಹಿಂದೆ ಜೈಷ್ ಇ ಮೊಹಮ್ಮದ್ ಉಗ್ರ ಸಂಘಟನೆ ಇದೆ ಅನ್ನೋದು ಆರೋಪ. ಎಲೆಕ್ಷನ್ ಸಂದರ್ಭದಲ್ಲೇ ಬಾಂಬ್ ಬ್ಲಾಸ್ಟ್ ಆಗ್ತದೆ ಅಂತೇಳಿ ಎಲ್ಲ ದುಷ್ಕೃತ್ಯಗಳನ್ನು, ತೀರಾ ಬಾಂಬ್ ಸ್ಫೋಟದಂತಹ ವಿಧ್ವಂಸಕ ಕೃತ್ಯಗಳನ್ನು ರಾಜಕೀಯಕರಣಗೊಳಿಸೋದು ಬೇಡ. ಇದನ್ನು ಹೊರತುಪಡಿಸಿ ಸಿಕ್ಕಾಪಟ್ಟೆ ಅವಕಾಶಗಳಿದ್ದಾವೆ ರಾಜಕೀಯ ಮಾಡೋದಕ್ಕೆ, ಮಾಡೋಣ. BJP ಸೈದ್ಧಾಂತಿಕವಾಗಿ ನನಗೂ ಇಷ್ಟ ಇಲ್ಲಪ್ಪ, ಹಾಗಂತ ತೀರಾ ಬಾಂಬ್ ಬ್ಲಾಸ್ಟ್ ಅಂತ ವಿಚಾರದಲ್ಲಿ ಅವರು ಹುನ್ನಾರ ಮಾಡ್ತಾರೆ, ಪ್ಲಾನ್ ಮಾಡ್ತಾರೆ. ಎಲೆಕ್ಷನ್ ಟೈಮಲ್ಲಿ ಮಾತ್ರ ಬ್ಲಾಸ್ಟ್ ಆಗುತ್ತೆ. ಇದರಿಂದ ಜನ ಪ್ರಚೋದನೆಗೊಳಗಾಗಿ BJPಗೆ ವೋಟ್ ಹಾಕ್ತಾರೆ. ಆ ಕಾರಣಕ್ಕೆ ಇವರು ಈ ಥರದ ದುಷ್ಕೃತ್ಯಗಳನ್ನೆಲ್ಲ ಮಾಡಿಸ್ತಾರೆ, ಪ್ರೇರೇಪಿಸ್ತಾರೆ ಅಂತ ಹೇಳಿ ಚರ್ಚೆಗಳನ್ನು, ತವಳುಗಳನ್ನು ಕೊಡ್ತಾ ಇದ್ದಾರೆ. ಮಾಡೋಕ್ಕೆ ಹೋಗಬೇಡಿ. ಜೈಷ್ ಇ ಮೊಹಮ್ಮದ್, ಲಷ್ಕರ್ ಇ ತೈಬಾ ತೀರಾ ಅವ್ರ ಜೊತೆ ಎಲ್ಲ ನಂಟಿಡ್ಕೊಂಡು ರಾಜಕಾರಣ ಮಾಡುವಂಥ ದರ್ದು ಯಾರಿಗೂ ಇರಲ್ಲ. ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿರೋದು ಒಂದು ಸ್ಫುಟವಾದಂಥ ರಿಪೋರ್ಟ್, ಅದು ಉಗ್ರ ಕೃತ್ಯಗಳಿಗೆ ಸಂಬಂಧಪಟ್ಟಿದ್ದು, ದೇಶದ ಒಳಗಡೆ ಇರುವಂಥ ಆಂತರಿಕ ಸಮಸ್ಯೆ, ಸಂಘರ್ಷಗಳಿಗೆ ಸಂಬಂಧಪಟ್ಟ ವಿಚಾರ. ನಾನು ಎಕ್ಸ್ಪ್ಲೇನ್ ಮಾಡಿದ್ದು ಬಾಹ್ಯ ಭಯೋತ್ಪಾದಕರಿಂದ, ಬಾಹ್ಯ ಭಯೋತ್ಪಾದಕರ ಸಂಪರ್ಕದಿಂದ ನನ್ನ ದೇಶದಲ್ಲಿ ಇರುವ, ನನ್ನ ದೇಶದ ಅನ್ನ ತಿಂದ, ನನ್ನ ದೇಶದ ನೀರು ಕುಡಿದ, ನನ್ನ ದೇಶದಲ್ಲಿ ಹುಟ್ಟಿ ನನ್ನ ದೇಶದಲ್ಲಿ ಮಣ್ಣಾಗುವ ದೇಶದ್ರೋಹಿಗಳು ಅವ್ರ ಜೊತೆ ಸೇರ್ಕೊಂಡು ಮಾಡುವಂಥ ಕೃತ್ಯಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸ್ಫುಟವಾಗಿ. ಇವ್ರ ಕಾಲದಲ್ಲಿ ಜಾಸ್ತಿ ಇದೆ, ಅವ್ರ ಕಾಲದಲ್ಲಿ ಕಡಿಮೆ ಇದೆ ಅಲ್ಲ, ಎಲ್ಲ ಕಾಲಕ್ಕೂ ನಡೀತಾ ಬಂದಿದೆ ಇದು. ನಾವೆಲ್ಲ ಸೇರಿ ಉಗ್ರ ಚಟುವಟಿಕೆಗಳನ್ನು ಹತ್ತಿಕ್ಕೋದಕ್ಕೆ ಸರ್ಕಾರ ಜೊತೆ ಸಾಥಾಗಿ ನಿಲ್ಲಬೇಕು. ಎಲ್ಲ ವಿಚಾರದಲ್ಲಿ ರಾಜಕೀಯ ಮಾಡಬಾರ್ದು ಅನ್ನೋದಕ್ಕೆ ಅದನ್ನು ಎಕ್ಸ್ಪ್ಲೇನ್ ಮಾಡಿದೆ. ನೋಡೋಣ ರೆಡ್ ಫೋರ್ಟ್ ದಾಳಿ ಹಿಂದೆ ಯಾರಿದ್ದಾರೆ ಅಂಥೇಳಿ. ಇಲ್ಲಿವರೆಗೂ ಈ ವಿಡಿಯೋ ಮಾಡುವವರೆಗೂ ಯಾವ ಉಗ್ರ ಸಂಘಟನೆಯೋ ಈ ದಾಳಿಯ ಹೊಣೆಯನ್ನು ಹೊತ್ಕೊಂಡಿಲ್ಲ. ಜೈಷ್ ಇ ಮೊಹಮ್ಮದ್ ಇರಬಹುದು ಅನ್ನುವಂತಹ ಅನುಮಾನಗಳು ವ್ಯಕ್ತವಾಗಿದೆ. ಕಾರಣ ಸುಸೈಡ್ ಬಾಂಬು
ಮತ್ತು ಆ ಡಾಕ್ಟರ್ ಉಮರು ಇವರ ಸಂಪರ್ಕ, ಹರಿಯಾಣದಲ್ಲಿ ಸಿಕ್ಕಂತಹ RDXು, ಅಮೋನಿಯಂ ನೈಟ್ರೇಟು, ಸ್ಫೋಟಕ್ಕೆ ಸಂಬಂಧಪಟ್ಟಂಥ ಕಾನ್ಸೆಪ್ಟ್ಗಳು ಎಲ್ಲ ತನಿಖೆಗಳು ನಡೀತಾ ಇದ್ದಾವೆ. ಜೈಷ್ ಇ ಮೊಹಮ್ಮದ್ ಕೈವಾಡ ಆದರೆ ತನ್ನ ಸೋದರನ ಸಾವಿಗೆ ಅಂದರೆ ಅಬ್ದುಲ್ ರೌಫ್ ಅಜಾರ್ನ ಸಾವಿಗೆ ಪ್ರತೀಕಾರವಾಗಿ ಇದನ್ನು ಮಾಡಿಸಿದೆ ಅಂತ ಜೈಷ್ ಇ ಮೊಹಮ್ಮದ್ ಸಂಘಟನೆ ಒಪ್ಕೊಳ್ತದ, ಅಥವಾ ಪ್ರತ್ಯೇಕ ಕಾಶ್ಮೀರದ ಹೋರಾಟದ ಭಾಗವಾಗಿ ಮತ್ತೆ 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 ಈ ಥರದ ದಾಳಿಗಳನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಅದು ಒಪ್ಕೊಳ್ತದ? ಕಾದು ನೋಡಬೇಕು. ಒಟ್ಟಿನಲ್ಲಿ ಉಗ್ರರ ಮಟ್ಟ ಹಾಕೋದಕ್ಕೆ ಇಡೀ ಜಗತ್ತು ಭಾರತ ದೇಶದ ಜೊತೆ ಕೈ ಜೋಡಿಸ್ಬೇಕು. ಈ ದಾಳಿಯ ಹಿಂದೆ ಉಗ್ರರು ಇದ್ದಾರೋ ಇಲ್ವೋ, ಅದೇನೇ ಇದ್ದರೂ ಕೂಡ ಉಗ್ರರ ವಿನಾಶಕ್ಕಾಗಿ ಪ್ರಾರ್ಥಿಸೋಣ. ಉಗ್ರರ ವಿನಾಶಕ್ಕಾಗಿ ಸರ್ಕಾರದ ಜೊತೆ ಕೈ ಜೋಡಿಸೋಣ. ನಮಸ್ಕಾರ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.